ಇನ್ನು ಅಸ್ಸಾಂನಲ್ಲಿ ಭೀಕರ ಕಳ್ಳಬಟ್ಟಿ ದುರ್ಘಟನೆ ನಡೆದಿದೆ. ಕಳ್ಳಬಟ್ಟಿ ಸೇವಿಸಿ 85 ಕಾರ್ಮಿಕರು ಬಲಿಯಾಗಿರುವಂಥದ್ದು. ಹಾಗಾಗಿ ಒಂದು ದೊಡ್ಡ ಮಾರಣಹೋಮ ಅಂತ ಹೇಳಬಹುದು. ಇದು ಕಳ್ಳಬಟ್ಟಿ ಸೇವಿಸಿ 85ಕ್ಕೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿರುವುದು. ಇನ್ನು ಹಲವರ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿದೆ. ಮಹಿಳಾ ಕಾರ್ಮಿಕರು ಸೇರಿದಂತೆ 85 ಕಾರ್ಮಿಕರು ಬಲಿಯಾಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿರೋದು. ಟಿ ಎಸ್ಟೇಟ್ನ ಕಾರ್ಮಿಕರ ದುರ್ಮರಣ ಆಗಿದೆ. ಅಸ್ಸಾಂನಲ್ಲಿ ಭೀಕರ ಕಳ್ಳಬಟ್ಟಿ ದುರಂತ ಇದು. ಕಳ್ಳಬಟ್ಟಿ ಸೇವನೆಯಿಂದ ಆರೋಗ್ಯಕ್ಕೆ ಕೆಡಕಾಗುತ್ತೆ, ಪ್ರಾಣಕ್ಕೂ ಸಂಚಕಾರ ಅನ್ನೋ ಒಂದು ನಿರಂತರ ಎಚ್ಚರಿಕೆ ನಡುವೆಯೂ ಕೂಡ ಟಿ ಎಸ್ಟೇಟ್ನ ಕಾರ್ಮಿಕರ ದುರ್ಮರಣ ಆಗಿದೆ. ಅಸ್ವಸ್ಥರಿಗೆ ಜೊರ್ಹಾತ್ ಮೆಡಿಕಲ್ ಕಾಲೇಜ್ನಲ್ಲಿ ಚಿಕಿತ್ಸೆಯನ್ನು ಸದ್ಯಕ್ಕೆ ನೀಡಲಾಗ್ತದೆ. ನೀವಲ್ಲಿ ನೋಡ್ತಾ ಇದ್ರಿ ಶವಗಳ ಒಂದು ರಾಶಿಯನ್ನ. ಅಸ್ಸಾಂನ ಗೋಲ್ಘಾಟ್ ಜಿಲ್ಲೆಯಲ್ಲಿ ನಡೆದಿರುವಂತಹ ದುರಂತ ಇದು. 85 ಕಾರ್ಮಿಕರು ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ರಂತೆ. ಅವರು ಕಳ್ಳಬಟ್ಟಿಯನ್ನ ಸೇವಿಸಿ ಸಾವನ್ನಪ್ಪಿರುವಂಥದ್ದು. ಅಸ್ಸಾಂನ ಗೋಲ್ಘಾಟ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ ಎರಡು ವಾರದಲ್ಲಿ ನಿರಂತರವಾಗಿ ಈ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ. 100ಕ್ಕೂ ಹೆಚ್ಚು ಮಂದಿ ಕಳೆದ 2 ವಾರದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು. ಗೋಲ್ಘಾಟ್ನ ಖಾಸಗಿ ಆಸ್ಪತ್ರೆಯಲ್ಲಿ ಬಹಳಷ್ಟು ಜನ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಒಟ್ಟು ಕಳ್ಳಬಟ್ಟಿ ಸೇವನೆಯಿಂದ ಈಶಾನ್ಯ ರಾಜ್ಯದಲ್ಲಿ ಹೆಚ್ಚಾಗ್ತಿದೆ. ಈ ರೀತಿಯಾಗಿ 7 ಮಂದಿ ಮಹಿಳಾ ಕಾರ್ಮಿಕರು ಸೇರಿದಂತೆ ಗುವಾಹತಿಯಿಂದ 310 ಕಿಲೋಮೀಟರ್ ದೂರದಲ್ಲಿರುವಂತಹ ಎಸ್ಟೇಟ್ ಇದು. ಜೋಗಿಬಾರಿ ಪ್ರದೇಶದಲ್ಲಿ ಕಳ್ಳಬಟ್ಟಿ ತಯಾರಿಕಾ ಏನಿದ್ದ ಆತನನ್ನ ಈಗ ಬಂಧಿಸಲಾಗಿದೆ ಅನ್ನೋ ವಿಚಾರ. 7 ಮಂದಿ ಮಹಿಳಾ ಕಾರ್ಮಿಕರು ಸೇರಿದಂತೆ ಒಟ್ಟು 85 ಮಂದಿ ಅಲ್ಲಿ ಸಾವನ್ನಪ್ಪಿದ್ದಾರೆ ಕಾರ್ಮಿಕರು. ಜೊತೆಗೆ ಆ ತಯಾರಿಕರ ಜೊತೆಗೆ ಗಲಾಟೆ ಕೂಡ ಆಗ್ತಿದೆ. ಯಾರ್ಯಾರು ಅದನ್ನ ಮಾಡ್ತಿದ್ದಾರೆ, ಅದನ್ನ ವಿರೋಧಿಸಿದ್ದಾರೆ ಅಲ್ಲಿನ ಜನ ಕೂಡ. ಹೇಗೆ ಮಾರಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಯಿತು. ಪೊಲೀಸರು ಕೂಡ ಅವ್ರನ್ನ ತಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ.